ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ SK ಗಾರ್ಡನ್ ಟಿಪ್ಸ್. ನಾನು ಸುಮತಿ. ಫ್ರೆಂಡ್ಸ್, ನಾವು ಇವತ್ತು ಈ ವಿಡಿಯೋದಲ್ಲಿ ತುಳಸಿ ಗಿಡದ ಬಗ್ಗೆ ಕಂಪ್ಲೀಟಾಗಿ ಮಾಹಿತಿ ತಿಳ್ಕೊಳ್ಳೋಣ. ತುಂಬ ಜನರ ಪ್ರಶ್ನೆ ಏನಂದರೆ, ತುಳಸಿ ಗಿಡ ಚೆನ್ನಾಗಿ ಬೆಳೀತಾ ಇಲ್ಲ, ತುಳಸಿ ಗಿಡದಲ್ಲಿ ಎಲೆಗಳು ಉದುರಿ ಹೋಗ್ತಾ ಇದೆ, ತುಳಸಿ ಗಿಡಕ್ಕೆ ಬೆಸ್ಟ್ ಫರ್ಟಿಲೈಸರ್ ಯಾವುದು, ಇದೆಲ್ಲದ್ರ ಬಗ್ಗೆ ನನ್ನ ಹತ್ರ ಕ್ವಶನ್ ಕೇಳಿದ್ದಾರೆ. ಇದೆಲ್ಲದಕ್ಕೂ ನಾನು ಕ್ಲಿಯರಾಗಿ ಉತ್ತರ ಕೊಡ್ತೀನಿ. ನೀವು ಮಾತ್ರ ಸ್ಕಿಪ್ ಮಾಡಲಾರ್ದೆ ಕೊನೆ ತನಕ ನೋಡಿ. ಹಾಗೆ ನನ್ನ ಚಾನಲ್ ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ದಯಮಾಡಿ ಮರಿಬೇಡಿ. ಏನಿಸ್ತಂತ ಕಾಮೆಂಟಲ್ಲಿ ಹೇಳಿ. ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಓಕೆನಾ? ಸರಿ, ಈಗ ವಿಡಿಯೋ ನೋಡೋಣ. ಫ್ರೆಂಡ್ಸ್ ನೋಡಿ, ತುಳಸಿ ಗಿಡ ಅನ್ನೋದು ಒಂದು ಮನೆಯಲ್ಲಿ ಒಂದು ಎಮೋಷ್ನಲ್. ಅದು ಅಂದರೆ ತುಳಸಿ ಗಿಡ ಏನಾದ್ರು ಒಣಗಿ ಹೋಯ್ತಂದರೆ ಮನೇಲಿ ಒಳ್ಳೇದಾಗಲ್ಲ ಅಂತ ನಮ್ಮ ಯಾವಾಗಲಿಂದ ಅಜ್ಜಿ ಕಾಲದಿಂದ ಬಂದಂಥ ಒಂದು ನಂಬಿಕೆ. ಅದಕ್ಕೋಸ್ಕರ ನಾವು ಬೇರೆ ಯಾವ ಗಿಡ ಏನಾದರೂ ಪರವಾಗಿಲ್ಲ, ತುಳಸಿ ಗಿಡ ಮಾತ್ರ ತುಳಸಿ ಕಟ್ಟೆ ಚೆನ್ನಾಗಿರಬೇಕು ಅಂತ ನಾವು ಎಲ್ಲರೂ ಅಂದ್ಕೊಳ್ತಾ ಇರ್ತೀವಿ. ಆದರೆ ಅದಕ್ಕೆ ಬೇಕಾದ ಕೇರಿಂಗ್ ಮಾಡಲ್ಲ. ಅದ್ರ ಬಗ್ಗೆ ನೋಡೋಣ. ನೋಡಿ, ತುಳಸಿ ಗಿಡ ನೋಡಿ, ಇಲ್ಲಿ ಪಕ್ಕದಲ್ಲಿ ಒಂದು ಪಿಕ್ಚರ್ ತೋರಿಸಿದ್ದೀನಿ ನೋಡಿ ನಿಮಗೆ, ಒಂದು ಕ್ಲಿಪ್ಪು. ಅದು ಎಷ್ಟು ದೊಡ್ಡ ಮರ ಥರ ಆಗಿದೆ ನೋಡಿ. ಅಂದರೆ ತುಳಸಿ ಗಿಡ ಚೆನ್ನಾಗಿ ಸಾಕಿದರೆ ಎಷ್ಟು ದೊಡ್ಡಕ್ಕಾಗೂ ಕೂಡ ಬೆಳೆಯುತ್ತೆ. ಆದರೆ ನಾವು ಅದು ಸಾಕೋ ಪದ್ಧತಿನ ಚೇಂಜ್ ಮಾಡಬೇಕು. ಪದೇ ಥರ ಬೆಳೆಯೋಕ್ಕೆ ಏನು ಮಾಡಬೇಕಂತ ಹೇಳ್ತೀನಿ ನಾನು ನಿಮಗೆ. ನೋಡಿ, ತುಳಸಿ ಗಿಡನ ಸ್ವಲ್ಪ ಮಣ್ಣಲ್ಲಿ ನೆಟ್ಟಿದ್ರೆ ಇದೇ ಥರ ಇರುತ್ತೆ ಗಿಡ. ಈಗ ನಾನು ತೋರಿಸ್ತಾ ಇದ್ದೆ ನೋಡಿ, ಇದೇ ಥರ. ಅಂದರೆ ತುಂಬ ದೊಡ್ಡದಾಗಿ ಬೆಳೆಯಲ್ಲ, ಹಾಗಂತೇಳಿ ಅತಿ ಚಿಕ್ಕದಾಗಿ ಇರೋಲ್ಲ, ಮೀಡಿಯಮ್ ಸೈಜಲ್ಲಿ ಬೆಳೀತಾ ಇರುತ್ತೆ. ಯಾಕೆ ಈ ಥರ ರೀಸನ್ ಅಂದರೆ, ನಮ್ಮ ಮನೇಲಿ ತುಳಸಿ ಕಟ್ಟೆ ತುಂಬ ಚಿಕ್ಕದು, ಒಂದು 4-5 ಮುಷ್ಟಿ ಮಾತ್ರ ಮಣ್ಣು ಹಿಡಿಯುತ್ತೆ. ಆದರೂ ಕೂಡ ಇದು 10 ವರ್ಷದಿಂದ ಈ ತುಳಸಿ ಗಿಡ ನಮ್ಮ ಮನೇಲಿ ಚೆನ್ನಾಗೇ ಇದೆ. ಇದಕ್ಕೆ ರೀಸನ್ ಏನಂದರೆ, ನಾನು ವರ್ಷಕ್ಕೊಂದು ಸರ್ತಿ ಒಂದು ಅರ್ಧ ಮಣ್ಣು ತೆಗೆದುಬಿಟ್ಟು ಸ್ವಲ್ಪ ಮಣ್ಣು ಗೊಬ್ಬರ ಮಿಕ್ಸ್ ಮಾಡಿ ಹಾಕ್ತಾಯಿರ್ತೀನಿ. ಇದು ಫಸ್ಟ್ ಪಾಯಿಂಟ್. ತುಳಸಿ ಕಟ್ಟೆಯಲ್ಲಿರೋ ಮಣ್ಣನ್ನು ಚೇಂಜ್ ಮಾಡ್ತಾ ಇರಬೇಕು. ಅಂದರೆ ಪೂರ್ತಿ ತೆಗೆಯೋದೇನು ಬೇಕಾಗಿಲ್ಲ, ಒಂದು ಅರ್ಧ ಅಥವಾ ಒಂದು ಕಾಲಂಶ ತೆಗೆದು ಸಾಕು. ಆಮೇಲೆ ನಿಮಗೇನಾದ್ರು ಅನುಕೂಲ ಇತ್ತಂದರೆ ಹೊಸ ಒಂದೊಂದು ಗಿಡ ತಂದು ನೆಡ್ತಾಯಿರಿ. ಒಂದು ವೇಳೆ ದೊಡ್ಡ ಗಿಡ ಏನಾದರೂ ಬೈ ಚಾನ್ಸ್ ಏನಾದ್ರು ಸತ್ತೋಯ್ತು, ಒಣಗಿ ಹೋಯ್ತು ಅಂದರೂ ಕೂಡ ಈ ಸಣ್ಣ ಗಿಡ ಆ ಪ್ಲೇಸಲ್ಲಿ ರೀಪ್ಲೇಸ್ ಮಾಡುತ್ತೆ, ಅಂದರೆ ಚೆನ್ನಾಗಿ ಬೆಳ್ಕೊಳ್ಳುತ್ತೆ. ಒಂದೇ ಗಿಡ ಇದ್ದಾವಾಗ ಏನಾಗುತ್ತೆ, ತುಳಸಿ ಗಿಡ ಏನಾದರೂ ಅಕಸ್ಮಾತ್ ಅದಕ್ಕೆ ಪ್ರಾಬ್ಲಮ್ ಬಂದರೆ ತುಳಸಿ ಕಟ್ಟೆ ಒಣಗಿ ಹೋಗುತ್ತೆ. ಈಗ ನೀವು ಹೊಸದಾಗಿ ತುಳಸಿ ಕಟ್ಟೆ ನೆಟ್ಕೊಳ್ಬೇಕಂತಿದ್ದವರು ಒಂದು 3-4 ಗಿಡನ ಒಂದು ಸೈಜ್ ಗಿಡ ಅಂತಂದುಬಿಟ್ಟು 3-4 ಗಿಡ ಮಿಕ್ಸ್ ಮಾಡಿ ನೆಡಿ. ಆವಾಗ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ. ಗಿಡ ತುಂಬ ಪೊದೆ ಥರ ಬೆಳ್ಕೊಳ್ಳುತ್ತೆ. ನಮಗೆ ಯಾವುದೇ ಥರದ ಪ್ರಾಬ್ಲಮ್ ಇರಲ್ಲ, ಅಂದರೆ ಒಣಗಿ ಹೋಗುತ್ತೆ ಅನ್ನೋಂಥ ಪ್ರಾಬ್ಲಮ್ ಇರಲ್ಲ. ಆಮೇಲೆ ಇನ್ನೊಂದು, ಈ ಗಿಡಕ್ಕೆ ಪಿಂಚಿಂಗ್ ಮಾಡ್ತಾ ಇರಬೇಕು. ಯಾವಾಗಲೇ ಆಗಲಿ ಚಿಗುರನ್ನು ಕಟ್ ಮಾಡ್ತಾ ಇರಬೇಕು. ಇಲ್ಲ ಅಂತೇಳಿದರೆ ಏನಾಗುತ್ತೆ ಅಂದರೆ ಅದರ ಹೂವು ಬರುತ್ತೆ. ಹೂವು ಬಂದರೆ ಮೇಲೆ ಆ ಗಿಡ ನನ್ನ ಕೆಲಸ ಆಗೋಯ್ತು ಅಂತ ಒಣಗಿ ಹೋಗುತ್ತೆ. ಹೂವು ಬರೋಕ್ಕೆ ಬಿಡಬೇಡಿ. ಒಂದು ವೇಳೆ ಬೈ ಚಾನ್ಸ್ ಸಣ್ಣ ಸಣ್ಣ ಹೂವು ಬಂದರೂ ಕೂಡ ಅದು ಒಣಗೋಕ್ಕಂತೂ ಬಿಡಲೇಬಾರ್ದು. ತುಳಸಿ ಕಟ್ಟೆಯಲ್ಲಿರೋ ಗಿಡದಲ್ಲಿ ತುಳಸಿ ಹೂವು ಬಂದದು ಒಣಗೋಕ್ಕೆ ಬಿಡಲೇಬಾರ್ದು. ನಾವು ಆ ಥರ ಏನಾದ್ರು ಬೇಕು ಅಂತಿದ್ರೆ ಬೇರೆ ಗಿಡನ ಬೆಳೆಸ್ಕೊಳ್ಬೋದು. ಅದ್ರ ಬಗ್ಗೆ ಕೂಡ ನಾನು ಹೇಳ್ತೀನಿ ನಿಮಗೆ. ಆಮೇಲೆ ಒಣಗಿದ ಎಲೆ ಏನಾದ್ರು ಇದು ತೆಗೆದುಬಿಡಬೇಕು. ಆವಾಗ ಮಣ್ಣನ್ನು ಲೂಸ್ ಮಾಡಿ ಒಂಚೂರು ಗೊಬ್ಬರ ಏನಾರು ಹಾಕ್ತಾ ಇರಬೇಕು. ಅದ್ರ ಬಗ್ಗೆ ಕೂಡ ಈ ವಿಡಿಯೋದಲ್ಲಿ ಮುಂದೆ ನೋಡೋಣ. ನೋಡಿ, ಇದು ನಾವು ತುಳಸಿ ಪೂಜೆಗೋಸ್ಕರ ಬೆಳೆಸ್ಕೊಂಡಂಥ ತುಳಸಿ ಗಿಡ. ತುಳಸಿ ಕಟ್ಟೆಯಲ್ಲಿರೋ ಇದಿರುತ್ತಲ್ಲ, ತುಳಸಿ ಏನಂತ ತುಳಸಿ ದಳ, ಅದನ್ನು ನಾವು ಪೂಜೆಯಲ್ಲಿ ಬಳಸೋದಿಲ್ಲ. ಯಾಕೆ ಆಲ್ರೆಡಿ ಅದು ಪೂಜೆ ಮಾಡ್ತಿರ್ತೀವಲ್ಲ, ಮತ್ತು ಇನ್ನೊಂದು ದೇವರಿಗೆ ಅದು ಇಡಬಾರ್ದು ಅಂತ ಒಂದು ನಂಬಿಕೆ, ನನ್ನ ನಂಬಿಕೆ. ಮತ್ತು ನಿಮ್ಮ ಇಷ್ಟ ಏನಿದೆ ಅನ್ನೋದು ನಾನು ಕಾಮೆಂಟಲ್ಲಿ ಹೇಳಿ. ಪೂಜೆಗೋಸ್ಕರನೇ ಬೇರೆ ಗಿಡನೇ ಬೆಳೆಸ್ಕೊಂಡಿರ್ತೀವಿ. ಇದನ್ನು ನಾವು ದಿನನಿತ್ಯ ಪೂಜೆಗೆ ಇದು ತುಳಸಿ ದಳನೇ ತೊಗೊಂಡೋಗ್ತೀವಿ. ಒಂದು ವೇಳೆ ನಮ್ಮ ಹತ್ರ ತುಳಸಿ ದಳ ಇಲ್ದಿದ್ರೆ ತುಳಸಿ ಎಲೆ ಹಾಕಿ ಕೂಡ ಪೂಜೆ ಮಾಡ್ಬೋದು. ಅದನ್ನು ಕೂಡ ತಲೆಯಲ್ಲಿ ಇಟ್ಕೊಂಡಿರಿ. ನೋಡಿ, ಇದರಲ್ಲಿ ನೋಡಿ ಒಣಗಿದಿದೆ ನೋಡಿ. ಹಾಗೆ ಈ ಎಲೆಗಳೆಲ್ಲ ಒಣಗಿ ಹೋಗೋಕ್ಕೆ, ಹಣ್ಣಾಗಿ ಉದುರಿ ಹೋಗೋಕ್ಕೆ 2 ರೀಸನ್ ಇರುತ್ತೆ. ಒಂದು, ವಾತಾವರಣದಲ್ಲಿ ಬರೋ ಚೇಂಜಸ್, ಇದರಿಂದಾಗಿ ಕೂಡ ಎಲೆಗಳು ಹಣ್ಣಾಗಿ ಉದುರಿ ಹೋಗ್ತಾ ಇರುತ್ತೆ. ಸಹಜವಾಗಿ ದೊಡ್ಡ ದೊಡ್ಡ ಮರದಲ್ಲೆಲ್ಲ ಉದುರುತ್ತಲ್ಲ, ಅದೇ ಥರನೇ ತುಳಸಿ ಗಿಡದಲ್ಲೂ ಕೂಡ ಕೆಲವೊಂದು ಸರ್ತಿ ಎಲೆಗಳು ಉದುರಿ ಹೋಗುತ್ತೆ. ಎರಡನೇದಾಗಿ ನಾವು ಏನಾದ್ರು ಜಾಸ್ತಿ ಅದಕ್ಕೆ ಕಂಪೋಸ್ಟು ಫರ್ಟಿಲೈಸರ್ ಹಾಕಿದ್ವಿ ಅಂದ್ಕೊಳ್ಳಿ, ಇದರಿಂದಾಗಿ ಕೂಡ ಎಲೆಗಳು ಉದುರಿ ಹೋಗುತ್ತೆ. ಇನ್ನೊಂದು, ಬೇಗ ಒಣಗಿ ಕೂಡ ಹೋಗುತ್ತೆ. ಮತ್ತು ನೀರಿಲ್ಲದಿದ್ದರೆ ಗಿಡ ಒಣಗಿ ಹೋಗುತ್ತೆ. ಜಾಸ್ತಿ ನೀರಾದರೂ ಕೂಡ ಗಿಡ ಒಣಗಿ ಹೋಗುತ್ತೆ. ಸೊ ಇದನ್ನೆಲ್ಲ ನಾವು ತಲೆಯಲ್ಲಿ ಇಟ್ಕೊಂಡ್ಬಿಟ್ಟು ಕರೆಕ್ಟಾಗಿ ನಾವು ಗಮನಿಸಿ ಇದು ಮಾಡಬೇಕು. ಒಂದು ವೇಳೆ ನಾವು ಬೀಜ ಹಾಕಿ ಗಿಡ ಬೆಳೆಸ್ಕೊಳ್ಬೇಕು ಅಂತಿದ್ದರೆ ಮಾತ್ರ ಈ ಥರ ಬೀಜನ ತೊಗೊಂಡ್ಬಿಟ್ಟು ಕಲೆಕ್ಟ್ ಮಾಡಿ ನೋಡಿ. ಅದರ ಸಣ್ಣದು ಕಾಣಿಸ್ತಾ ಇದೆ ನಿಮಗೆ, ಸಾಸಿವೆ ಥರದ್ದು, ಇದು ಬೀಜ. ಈ ಬೀಜ ಸಾಧಾರಣವಾಗಿ ಗಾಳಿಲೇ ಅದು ಹಾರಿಬಿಟ್ಟು ಬೇರೆ ಕಡೆ ಹುಟ್ತಾ ಇರುತ್ತೆ ನಮ್ಮ ಮಳೆಗಾಲದಲ್ಲಿ. ಒಂದು ವೇಳೆ ನಾವು ಬೇಕಂತಿದ್ರೆ ಈ ಥರ ಬೀಜನ ಕಲೆಕ್ಟ್ ಮಾಡ್ಕೊಂಡ್ಬಿಟ್ಟು ನಮಗೆ ಎಲ್ಲಿ ಬೇಕೋ ಅಲ್ಲಿ ಹಾಕಿದರೆ ನಮಗೆ ಹೊಸ ಗಿಡಗಳು ಹುಟ್ಟುತ್ತಾ ಇರುತ್ತೆ. ಇನ್ನೊಂದು ನಾನು ಗಮನಿಸಿದಾಗೆ,
ತುಳಸಿ ಕಟ್ಟೆಯಲ್ಲಿ ಅದರಷ್ಟಕ್ಕೆ ಅದೇ ತುಳಸಿ ಗಿಡ ಇನ್ನೊಂದೇನಾದ್ರು ಹುಡ್ತು ಅಂದ್ಕೊಳ್ಳಿ, ಮನೇಲಿ ಶುಭ ಒಂದು ಏನಾದರೂ ಒಂದು ಒಳ್ಳೆಯ ಕೆಲಸ ಆಗುತ್ತೆ ಅಂತ ನಾನು ನಂಬೋ ಒಂದು ಅಭಿಪ್ರಾಯ. ಇದನ್ನು ನಾನು ಇದನ್ನು ಏನಂತ ನಂಬುತ್ತೀನಿ ನಾನು. ಯಾಕಂದ್ರೆ ನಮ್ಮ ಮನೇಲಿ 2-3 ಸರ್ತಿ ಫಂಕ್ಷನ್ ಆದಾಗಲೂ ಕೂಡ ಅದರಲ್ಲಿ ಸಣ್ಣ ಗಿಡಗಳು ಬಂದಿತ್ತು. ಅದರಿಂದಾಗಿ ಮನೆಗೆ ಒಳ್ಳೇದಾಗೋದಿದ್ದರೆ ದೊಡ್ಡ ಫಂಕ್ಷನ್ ಆಗೋದಿದ್ದರೆ ತುಳಸಿ ಗಿಡದಲ್ಲಿ ಹೊಸ ಗಿಡ ಬರುತ್ತೆ. ಹಾಗೆ ತುಳಸಿ ಗಿಡ ಒಣಗಿ ಹೋಯ್ತು, ಇದ್ದಕ್ಕಿದ್ದಂತೆ ಒಣಗಿ ಹೋಯಿತು ಅಂತೇಳಿದರೆ ಆವಾಗ ಕೂಡ ಮನೆಗೆ ಏನೋ ಒಂದು ಕೆಟ್ಟದಾಗುತ್ತೆ ಅಂತ ಒಂದು ನಂಬಿಕೆ ಇದೆ. ಅದ್ರ ಬಗ್ಗೆ ಸ್ವಲ್ಪ ವಿಚಾರಿಸ್ಕೊಳ್ಳಿ. ಆಮೇಲೆ ಇಷ್ಟಕ್ಕೆ ಮುಂಚೆ ಹೇಳ್ದಂಗೆ 15-20 ದಿವಸ ಒಂದು ಸರ್ತಿ ಮಣ್ಣನ್ನು ಲೂಸ್ ಮಾಡ್ತಾ ಇರಬೇಕು ಪಾಟಲ್ಲಿ. ಆಮೇಲೆ ಇದಕ್ಕೆ ಹಾಕೋ ಗೊಬ್ಬರದ ಬಗ್ಗೆ ನಾನು ನಿಮ್ಗೆ ಹೇಳ್ತೀನಿ. ಇದಕ್ಕೆ ರೂಪಾಯಿ ಖರ್ಚಿಲ್ದಂಗೆ ನಾವು ಮನೆಯಲ್ಲೇ ಮಾಡ್ಕೊಳ್ಳೋಂಥ ಒಂದು ಗೊಬ್ಬರದ ಬಗ್ಗೆ ನಿಮ್ಗೆ ಸಿಂಪಲ್ಲಾಗಿ ಹೇಳ್ತೀನಿ. ನೋಡಿ, ನಾವು ಟೀ ಕುಡಿತೀವಿ ಅಥವಾ ಕಾಫಿ ಕುಡಿತೀವಿ. ಆವಾಗ ಅದು ಸೋಸ್ತೀವಲ್ಲ ಟೀ ಪುಡಿ, ಅದನ್ನು ಸ್ವಲ್ಪ ಒಣಗಿಸ್ಬಿಟ್ಟು ಇದನ್ನು ನಾವು ಮಣ್ಣಲ್ಲಿ ಮಿಕ್ಸ್ ಮಾಡಿದರೆ ತುಳಸಿ ಗಿಡ ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲ ನಾವು ಕಾಫಿ ಕುಡಿತಿದ್ದೀವಿ ಅಂದರೆ ಫಿಲ್ಟ್ರ್ ಕಾಫಿ ಕುಡಿಯೋರು ನಾವು ಕಾಫಿ ತಗೊಳ್ತೀವಲ್ಲ ಡಿಕಾಕ್ಷನ್, ಆಮೇಲೆ ಉಳಿತು ನೋಡಿ ಪಾತ್ರದಲ್ಲಿ, ಅದನ್ನು ತಣ್ಣಗಾದ್ರ ಮೇಲೆ ಕೂಡ ಸ್ವಲ್ಪ ನೀರು ಮಿಕ್ಸ್ ಮಾಡಿ ಅದನ್ನು ಕೂಡ ಹಾಕ್ಬೋದು. ಅಂದರೆ ಕಾಫಿ ಪುಡಿ, ಟೀ ಪುಡಿ ತುಳಸಿ ಗಿಡಕ್ಕೆ ತುಂಬ ಚೆನ್ನಾಗತ್ತೆ. ಇದು ತುಳಸಿ ಗಿಡಕ್ಕೆ ಅಂತಲ್ಲ, ನೈಟ್ರೋಜನ್ ಎಲ್ಲೆಲ್ಲಿ ಬೇಕು ಅನಿಸುತ್ತೋ ನಮಗೆ, ಅಂದರೆ ಗಿಡ ಎಲೆಗಳು ಹಸಿರಾಗಿ ತುಂಬ ಪೊದೆ ಥರ ಬೆಳಿಬೇಕು ಅಂತ ಯಾವ್ಯಾವ ಗಿಡಕ್ಕೆ ಅನಿಸುತ್ತೋ ಅಂಥ ಗಿಡಗಳಿಗೆಲ್ಲ ಇದು ಹಾಕ್ಬೋದು. ಹೂವಿನ ಗಿಡಕ್ಕೆ ಅಷ್ಟಾಗಿ ಇದು ಕೆಲಸ ಮಾಡೋದಿಲ್ಲ. ಯಾಕಂದ್ರೆ ಹೂವಿನ ಗಿಡದಲ್ಲಿ ನಾವು ಜಾಸ್ತಿಯಾಗಿ ಪೊಟ್ಯಾಷಿಯಮ್ ಇರೋದು ಹಾಕಬೇಕಾಗತ್ತೆ. ಎಲೆಗಳು ಜಾಸ್ತಿ ಬೆಳಿಬೇಕಂತಿದ್ರೆ ನೈಟ್ರೋಜನ್ ಜಾಸ್ತಿ ಬೇಕಾಗಿರುತ್ತೆ. NPK ಕಂಪ್ಲೀಟಾಗಿರೋದನ್ನು ಹಾಕಿದರೆ ನಮಗೆ ಇದೆಲ್ಲದೂ ಕೂಡ ಒಂದರಲ್ಲೇ ಸಿಕ್ಕುತ್ತೆ. ಈ NPK ಬಗ್ಗೆ ನಾನು ನೆಕ್ಸ್ಟ್ ಇನ್ನೊಂದು ವೀಡಿಯೋದಲ್ಲಿ ನಿಮಗೆ ಸಪ್ರೇಟಾಗಿ ತಿಳಿಸ್ಕೊಡ್ತೀನಿ. ಈಗ ಕಾಫಿ ಪುಡಿ 1-2 ಸ್ಪೂನನ್ನು, ಕೆಲವರಿಗೆ ಇಲ್ಲೊಂದು ನಂಬಿಕೆ ಏನಿರುತ್ತೆ ಅಂದರೆ ನಾವು ಯೂಸ್ ಮಾಡಿದ್ದು ಹಾಕ್ಬೋದು ಅಕ್ಕ ಅಂತ. ನಾನು ಇದನ್ನೇನು ಎಂಜ್ಲು ಮಾಡಿರೋದಿಲ್ಲ. ಯಾಕಂತೇಳಿದರೆ ನಾವು ಟೀ ಕುದಿಸಿದವಾಗ ಅದು ಎಂಜ್ಲು ಮಾಡೋದಿಲ್ಲ ಅಲ್ವಾ, ಅದನ್ನ ಸೋಸಿಬಿಟ್ಟು ಆಮೇಲೆ ತಾನೇ ಕುಡಿಯೋದು. ಆದರೆ ಹಾಲು ಹಾಕಿದವಾಗ ಮಾತ್ರ ಸ್ವಲ್ಪ ಜಾಗ್ರತೆ, ಒಂದು 3-4 ಸರ್ತಿ ತೊಳೆದ್ಬಿಟ್ಟು ಆಮೇಲೆ ಅಂಥದ್ದು ಟೀ ಪುಡಿನ ಹಾಕಿ. ಇಲ್ಲ ನಿಮ್ಗೆ ಇಷ್ಟೆಲ್ಲ ರಗಳೆ ಬೇಡ ಅಂತಿದ್ರೆ ರಾತ್ರಿ 1-2-3 ಚಮಚ ಚಾಯ್ ಪುಡಿನೋ ಕಾಫಿ ಪುಡಿನೋ ನೆನೆಸ್ಬಿಟ್ಟು ನೀರಲ್ಲಿ 1 ಲೋಟ ನೀರಲ್ಲಿ ನೆನೆಸಿ ಬೆಳಿಗ್ಗೆ ಅದಕ್ಕೆ 1-2 ಲೋಟ ನೀರು ಹಾಕಿ ಸ್ವಲ್ಪ ತೆಳು ಮಾಡಿ ಅದನ್ನು ನಾವು ತುಳಸಿ ಗಿಡಕ್ಕೆ ಹಾಕ್ಬೋದು. ಇದರಿಂದ ಕೂಡ ತುಳಸಿ ಗಿಡ ತುಂಬ ಚೆನ್ನಾಗಿ ಬೆಳೆಯುತ್ತೆ. ಓಕೆನಾ? ಹಾಗೆ ಇಷ್ಟು ಮುಂಚೆ ಹೇಳ್ದಂಗೆ ಪಿಂಚಿಂಗ್ ಮಾಡ್ತಾ ಇರಬೇಕು, ಬಿಸಿಲಲ್ಲಿ ಇಡಬೇಕು. ತುಳಸಿ ಗಿಡನ ಯಾವಾಗಲೂ ಬಿಸಿಲಲ್ಲಿ ಇಟ್ಟರೆ ತುಂಬ ಚೆನ್ನಾಗಿ ಬೆಳೆಯುತ್ತೆ. ಬಿಸಿಲು ಕಮ್ಮಿ ಇದ್ದವ್ರು ಏನು ಮಾಡ್ಬೋದು ಅಂದರೆ, ನಿಮ್ಗೆ ಏನಾದ್ರು ಅನುಕೂಲ ಇತ್ತಂದರೆ ಅದ್ರ ಮೇಲೆ ಒಂದು ದೊಡ್ಡ ಬಲ್ಪ್ ಹಾಕಿ ರಾತ್ರಿ 1 ಗಂಟೆ 2 ಗಂಟೆ ಅದು ಯೂಸ್ ಮಾಡಿದಾಗ ಆ ಬೆಳಕಿಂದ ಕೂಡ ತುಳಸಿ ಗಿಡ ಚೆನ್ನಾಗಿ ಬೆಳೆಯುತ್ತೆ. ಇನ್ನು ಕೃಷ್ಣ ತುಳಸಿ, ಲಕ್ಷ್ಮೀ ತುಳಸಿ ಅದು 2 ಥರದ್ದಿರುತ್ತೆ. ಬಿಳಿ ಅಂದರೆ ಸ್ವಲ್ಪ ಗ್ರೀನ್ ಕಲರಲ್ಲಿರುತ್ತೆ, ಸ್ವಲ್ಪ ಕಪ್ಪು ಕಲರಲ್ಲಿರುತ್ತೆ. ನಿಮಗೆ ಯಾವ್ದು ಬೇಕೋ ಅದನ್ನು ಬೆಳೆಸ್ಕೊಳ್ಬೋದು. ಬೆಳೆಸ್ಕೊಳ್ಳೋ ಪದ್ಧತಿ ಎಲ್ಲ ಒಂದೇ ಥರ ಇರುತ್ತೆ. ಒಳ್ಳೆಯದೊಂದು ದೊಡ್ಡ ಪಾಟ್ ತೊಗೊಳ್ಳಿ, ಒಳ್ಳೆ ಮಣ್ಣಿನ ಮಿಶ್ರಣ ಮಾಡಿ ಹಾಕಿ, ಒಂದು 3-4 ಗಿಡ ಒಟ್ಟಿಗೆ ಮಾಡಿ ನೆಡಿ. ಹಾಗೆ ಪಿಂಚಿಂಗ್ ಮಾಡ್ತಾಯಿರಿ, ಒಳ್ಳೆ ಗೊಬ್ಬರ ಹಾಕ್ತಾಯಿರಿ. ಆವಾಗ ನಿಮ್ಮ ಮನೇಲಿರೋ ತುಳಸಿ ಕೂಡ ಪೊದೆ ಥರ ತುಂಬ ಚೆನ್ನಾಗಿ ಬರುತ್ತೆ. ಇನ್ನೂ ಏನಾದರೂ ನಿಮ್ಗೆ ಅನುಮಾನ ಇದ್ದರೆ ಕಾಮೆಂಟಲ್ಲಿ ಕೇಳಿ, ನಾನು ನಿಮ್ಗೆ ಆನ್ಸರ್ ಮಾಡ್ತೀನಿ. ಇದೇ ಥರನೇ ನನ್ನ ವೀಡಿಯೋ ಎಲ್ಲ ನೀವು ಸಪೋರ್ಟ್ ಮಾಡ್ತಾಯಿದ್ರೆ ನೆಕ್ಸ್ಟ್ ಒಳ್ಳೊಳ್ಳೆ ವೀಡಿಯೋದಿಂದ ಬರ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.